ವೆಲ್ಕಮ್ ಟು ಮೈ ಚಾನಲ್. ಟುಡೇ ಜನರಲ್ ಟ್ಯಾರೋ ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಪ್ಲಿಕೇಬಲ್ ಆಗುತ್ತೆ. 2 ಸೈಡ್ ಲವರ್ಸ್ ಆ್ಯಂಡ್ ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟು. ಮತ್ತು ಇನ್ನೊಂದು, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಪ್ರೀತಿ ಮಾಡ್ತಾಯಿದ್ದು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆಯಿಂದ ನಿಮ್ಗೆ ರಿಪ್ಲೈ ಇಲ್ದಿರೋದ್ರೆ, ಮತ್ತು ಇನ್ನೊಂದು, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಪ್ರೀತಿ ಮಾಡ್ತಾರೋ ವಿಚಾರ ನಿಮ್ಗೆ ಹೇಳ್ದಿರೋ ಇದ್ದು ಬಟ್ ಆದರೂ ಪ್ರೀತಿ ಮಾಡ್ತಾಯಿದ್ರು. ಓಕೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ಏನು ನಡೀತದೆ, ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ. ಸೊ ನಿಮ್ಮ ಲೈಫಲ್ಲಿ ಏನು ನಡೀತದೆ ಅಂದರೆ, ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾರೇ ಇರ್ಬೋದು. ಒಂದು, ಲವರ್ಸ್ ಆಗಿದ್ದರೆ, 2 ಕಡೆ ಪ್ರೀತಿ ಇದ್ದರೆ ಮದುವೆ ಆಗಬೇಕು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ಕಮಿಟ್ಮೆಂಟ್ ಕೊಡ್ತಾರಂತ ಯೋಚನೆ ಮಾಡ್ತಿದ್ರೆ. ಇನ್ನೊಂದು ಏನು ಗೊತ್ತಾ, ಹ್ಯಾಪಿ ಆಗಿರಬೇಕು. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಹೋಗಿದೆ, ನೆಮ್ಮದಿ ಅನ್ನೋದೇ ಇಲ್ಲ, ತುಂಬ ದುಃಖ ಪಡ್ತಾಯಿದ್ದೀರ. 4 ಆಫ್ ಹ್ಯಾಂಡ್ಸ್ ಅದೇ ಹೇಳ್ತದೆ, ಸೆಲೆಬ್ರೇಷನ್, ಹ್ಯಾಪಿ ಲೈಫ್ನ ನೋಡ್ತಾಯಿದ್ರು. ಒಂದು ವೇಳೆ ಮ್ಯಾರೇಜ್ ಆ್ಯಂಡ್ ಸಪ್ರೇಷನ್ ಆಗಿದ್ದರೆ, ಸೊ ಗಂಡ ಅಥವಾ ಹೆಂಡ್ತಿ ಯಾರೇ ಆಗಿರ್ಬೋದು, ನೀವು ನೋಡೋಂಥ ವ್ಯಕ್ತಿ ನಿಮ್ಮಿಂದ ದೂರ ಇದ್ದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಜೊತೆ ಯೂನಿಯನ್ ಆಗಬೇಕಂತ ಬಯಸ್ತಾ ಇದ್ದೀರ. ಸೊ ಇದೇ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಸಿಚುವೇಶನ್, ನೋಡುವಂಥ ನನ್ನ ವ್ಯೂವರ್ಸ್ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಸಿಚುವೇಶನ್, ನೋಡುವಂಥ ನನ್ನ ವ್ಯೂವರ್ಸ್ ಮನಸ್ಸಲ್ಲಿರೋಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್, ನನ್ನ ವ್ಯೂವರ್ಸ್ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಸಿಚುವೇಶನ್. ಓಕೆ, ಸ್ಟ್ರೆಂತ್. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರೆಸೆಂಟ್ ಸಿಚುವೇಶನ್ ಅಂದರೆ ಅವ್ರು ಭಯ ಪಡ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಅವರು ಧೈರ್ಯನ ಕಳ್ಕೊತಾ ಇದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರು ತುಂಬ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೆ. ಸ್ಟ್ರೆಂತೇ ಇಲ್ಲ ಅಂದರೆ, ಸ್ಟ್ರೆಂತ್ ಏನು ಹೇಳುತ್ತಂದರೆ ಧೈರ್ಯ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಒಂದು ನಿಜವಾದ ಪ್ರೀತಿನ ದೂರ ಮಾಡ್ಕೊಂಡಿದ್ದಾರೆ. ಸೊ ಅದರಿಂದ ಪ್ರೆಸೆಂಟು ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೆ. ಸೊ ಅವರು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಇರ್ಬೋದು, ಅಥವಾ ಇಲ್ದಿರೋನೋ ಇರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸಲ್ಲಿ ಇರ್ಬೋದು. ಬಟ್ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಆಗಲಿ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ. ಅದು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದೆ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತದೆ. ಓಕೆ, 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ತುಂಬ ಪೇಯ್ನಲ್ಲಿದ್ದಾರೆ. ನಿಮ್ಮ ಒಂದು ನಿಜವಾದ ಪ್ರೀತಿನ ಬೇಡ ಅಂತ ಇನ್ನೊಂದು ಪ್ರೀತಿನ ಆಯ್ಕೆ ಮಾಡ್ಕೊಂಡಿದ್ದು, ಅಥವಾ ಯಾವುದೇ ವಿಚಾರ ಆಗಲಿ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಸೊ ಅದು ಪರ್ಸನ್ ಆದರೂ ಆಗಿರಲಿ ಅಥವಾ ಸಿಚುವೇಶನ್ ಆದರೂ ಆಗಿರಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಸ್ತಾರಂಥ ವ್ಯಕ್ತಿ ಇವಾಗ ಭಾಳ ನೋವಿನಿಂದ ಇದ್ದಾರೆ. 3 ಆಫ್ ಸ್ವಾರ್ಡ್ಸ್ ಅಂದರೆ ಅವರು ಬ್ರೇಕ್ ಆಗಿದೆ, ಅವ್ರ ಮನಸ್ಸು ತುಂಬ ಪೇಯ್ನಲ್ಲಿದ್ದಾರೆ. ಸೊ ನಿಮ್ಗೆ ನೋವು ಕೊಟ್ಟರೆ ಇನ್ನು ಅವರು ಪೇಯ್ನ್ ಅನ್ಭವಿಸ್ತಿದ್ರೆ ಪ್ರೆಸೆಂಟು. ಸೊ ಅದಕ್ಕೆ ಇವಾಗ ನಿಮ್ಮ ಬಗ್ಗೆನೇ ಪ್ರತಿ ಕ್ಷಣ ಆಲೋಚನೆ ಮಾಡ್ತಿರ್ತಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದ್ದನ್ನ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದಾರೆ. ಅವ್ರ ಲೈಫಲ್ಲಿ ಏನು ನಡೀತದನ್ನ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ, ನನ್ನ ವ್ಯೂವರ್ಸ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ, ನನ್ನ ವ್ಯೂವರ್ಸ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ, ನನ್ನ ವ್ಯೂವರ್ಸ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ನೋ ಅಂತಲೇ ಬರ್ತಾಯಿದೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಜೆನ್ಯನ್ ಪ್ರೀತಿ ಎಷ್ಟು ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿದ್ರೇನು, ನಿಮ್ಮಷ್ಟು 8 ಕಪ್ಸ್ ಬಂದಿರೋದ್ರಿಂದ ನಿಮ್ಮಷ್ಟು ನಿಜವಾದ ಪ್ರೀತಿಸೋಕ್ಕೆ ಅವ್ರನ್ನ ಯಾರಿನಿಂದನೂ ಸಾಧ್ಯ ಇಲ್ಲ. ಸೊ ಇಷ್ಟೆಲ್ಲ ಪ್ರೀತಿಸ್ತಾ ಇದ್ರೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಅದೇ ನನಗೆ ಅನಿಸ್ದ ಪ್ರಕಾರ ಏನಂದರೆ, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫ್ಯಾಮಿಲಿ ಆದರೂ ಆಗಿರ್ಬೋದು, ಕೆರಿಯರ್ ಆದರೂ ಆಗಿರ್ಬೋದು, ಈಗೋ ಇಶ್ಯೂಸು, ಅಥವಾ ಇನ್ನು ರೊಮ್ಯಾಂಟಿಕ್ ಥರ್ಡ್ ಪರ್ಸನು, ಅಥವಾ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸು. ಸೊ ಇದೆಲ್ಲ ತಾತ್ಕಾಲಿಕ, ಟೆಂಪ್ರವರಿ. ಸೊ ಇದರ ಒಂದು ಅಟ್ರಾಕ್ಷನಲ್ಲಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇರೋದ್ರಿಂದ ಸೊ ನಿಮ್ಮನ್ನು ಅಷ್ಟೊಂದು ಕೇರ್ ಮಾಡ್ತಾಯಿಲ್ಲ. ಸೊ ಅದು ಏನೇ ಆಗಿರಲಿ ಅವ್ರ ಫ್ಯಾಮಿಲಿ ಕಡೆ ಅವರು, ಅಥವಾ ಅವರೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಅದ್ರ ಕಡೆನೇ ಅಟ್ರಾಕ್ಷನ್ ಆಗಿರೋದ್ರಿಂದ ಅಲ್ಲಿ ಪೇಯ್ನ್ ಅನ್ನೋನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅಷ್ಟೇ. ಓಕೆ, ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಯ್ಬೋದಾ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ, ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೋದಾ. ಸೊ ವೆಯ್ಟ್ ಮಾಡ್ಬೋದು ಅಂದರೆ ಮಾಡ್ಬೋದು ಅಂತ ಬರ್ತದೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದ್ದನ್ನ ಎಸ್ ಕಾರ್ಡ್ ಬರ್ತದೆ, ಎಸ್ ಅಂತ ಅರ್ಥ. ವೆಯ್ಟ್ ಮಾಡ್ಬೋದು ಅಂದರೆ ಮಾಡ್ಬೋದು.
ನೀವು ವೆಯ್ಟ್ ಮಾಡ್ತಾಯಿದ್ದೀರ, ನಾನು ಬೇಡ ವೆಯ್ಟ್ ಮಾಡಬೇಡಿ ಅಂತ ಹೇಳಿದ್ರೂ ಆಗ್ತಾಯಿಲ್ಲ ನಿಮ್ಮ ಕೈಲಿ, ವೆಯ್ಟ್ ಮಾಡ್ತಾನೆ ಇದ್ದೀರ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಯೋದು ಸರಿನಾ ತಪ್ಪ? ವೆಯ್ಟ್ ಮಾಡೋದು ಸರಿನಾ ತಪ್ಪ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡೋದು ಸರಿನಾ ತಪ್ಪ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡೋದು ಸರಿನಾ ತಪ್ಪ? ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡೋದು ಸರಿನಾ ತಪ್ಪ ಅಂದರೆ ಸರಿಯೇ. ಯಾಕಂದರೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿನ ನೀವು ತುಂಬ ಪ್ರೀತಿ ಮಾಡಿದ್ರೆ ಅವ್ರನ್ನ ಬಿಟ್ಟು ನೀವು ಬೇರೆಯವ್ರನ್ನ ಪ್ರೀತಿ ಮಾಡ್ಲಿಕ್ಕೂ ರೆಡಿ ಇಲ್ಲ. ಇವಾಗ ಏನೋ ಒಂದು ನಿಮಗೆ ಕ್ಲಾರಿಟಿ ಅನ್ನೋದು ಗೊತ್ತಾಗಬೇಕು ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ. ಅವ್ರು ನಿಮ್ಮ ಲೈಫಲ್ಲಿ ಇರ್ತಾರಾ ಇರಲ್ವಾ ಅದೇ ನಿಮ್ಗೆ ಡೌಟು. ಯಾಕಂದರೆ ನೀವು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ರ ಮನಸ್ಸಲ್ಲಿ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೀವು ತುಂಬ ಜನನ ಇಷ್ಟಪಡೋದಿಲ್ಲ, ಯಾರನ್ನಾದ್ರೂ ಒಬ್ಬರನ್ನ ಇಷ್ಟಪಡ್ತೀರ ಅಷ್ಟೇ. ಬಟ್ ಅವರನ್ನಿಂದ ಮೋಸ ಹೋದರೆ ಮತ್ತೆ ನಿಮಗೆ ಪ್ರೀತಿ ಮೇಲೆಲ್ಲ ನಂಬಿಕೆ ಇರೋದಿಲ್ಲ. ಸೊ ಅದನ್ನೇ ಹೇಳ್ತದೆ. ಓಕೆ, ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು? ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್. ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್. ನೆಕ್ಸ್ಟ್ ಆ್ಯಕ್ಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮ ಬಗ್ಗೆ ಮೊದಲು ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊತಾ ಇದ್ದಾರೆ. ಇನ್ಫಾರ್ಮೇಷನ್ ಅಂದರೆ ನೀವೇನು ಮಾಡ್ತಾಯಿದ್ರ, ನಿಮ್ಮ ಲೈಫಲ್ಲಿ ಏನಾಗ್ತಾಯಿದೆ ಮತ್ತು ನಿಮ್ಮ ಜೀವನದಲ್ಲಿ ಏನಾಗ್ತದೆ, ಅಥವಾ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ, ಅಥವಾ ಸೋಷಿಯಲ್ ಮೀಡಿಯಾ ಇಲ್ಲಾಂದರೆ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ, ಅಥವಾ ನಿಮ್ಮ ಲೈಫಲ್ಲಿ. ಸೊ ಅದ್ರ ಬಗ್ಗೆ ಪ್ರತಿಯೊಂದು ಕ್ಷಣ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ. ನಿಮ್ಮನ್ನು ಮರ್ತಿದ್ದಾರೆ ಅಂದರೆ ಇನ್ನೂ ಮರ್ತಿಲ್ಲ. ನೆಕ್ಸ್ಟ್ ಆ್ಯಕ್ಷನ್ ಇನ್ನೂ ಏನು ಬರುತ್ತೆ? ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಸ್ಲೋ ಎನರ್ಜಿ. ನೆಕ್ಸ್ಟ್ ಆ್ಯಕ್ಷನ್ ತಗೊಳ್ತಾ ಇಲ್ಲ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ. ಅವ್ರ ಫೀಲಿಂಗ್ಸ್ನ ಅವ್ರು ಶೇರ್ ಮಾಡ್ತಲ್ಲ. ಈಗ ಅವ್ರ ನೆಕ್ಸ್ಟ್ ಆ್ಯಕ್ಷನ್ ಏನು ಗೊತ್ತಾ? ನಿಮ್ಮ ಹತ್ರ ಕಮ್ಯುನಿಕೇಷನ್ ಮಾಡೋದೇ ನೆಕ್ಸ್ಟ್ ಆ್ಯಕ್ಷನ್ನು. ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಅವರೇನು ನೆಕ್ಸ್ಟ್ ಆ್ಯಕ್ಷನ್ ತೊಗೊಳ್ಬೇಕಲ್ಲ, ನೀವೇ ಆ್ಯಕ್ಷನ್ ತೊಗೊತೀರ. ಬಟ್ ಆದರೆ ಅವರು ನಿಮಗೆ ಪ್ರಾಪರಾಗಿ ಹೇಳಬೇಕು. ನೆಕ್ಸ್ಟ್ ಆ್ಯಕ್ಷನ್ ಅಂದರೆ ಏನು ಇಲ್ಲಿ? ನಿಮ್ಮದು ಮ್ಯಾರೇಜ್ ಆಗೋದು, ಕಮಿಟ್ಮೆಂಟ್ ಕೊಟ್ಟು ನಿಮಗೆ ಮದುವೆ ಆಗೋಂಥದ್ದು ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನಡಿಬೇಕಾದ ಇನ್ಸಿಡೆಂಟ್. ಇನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಸಪ್ರೇಷನ್ ಆಗಿದ್ದರೆ ನೀವಿಬ್ಬರು ಸಪ್ರೇಷನ್ ಆಗಿರೋರು, ನೀವು ಮತ್ತೆ ರಿಯೂನಿಯನ್ ಆಗೋದು, ಮತ್ತು ಲೈಫಲ್ಲಿ ಚೆನ್ನಾಗಿರೋದು. ಬಟ್ ಈ ಚೆನ್ನಾಗಿರೋದಕ್ಕೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಮೈಂಡು ನಿಮ್ಮ ಕಡೆ ಇಲ್ಲ, ಅವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಇದೆ. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರು ನಿಮಗೆ ಫೀಲಿಂಗ್ಸ್ನೇ ಶೇರ್ ಮಾಡ್ತಿಲ್ಲ. ಮನಸ್ಸೇನೋ ನಿಮ್ಗೆ ಕೊಟ್ಟಿದ್ದಾರೆ, ಮೈಂಡ್ ಏನೋ, ಬಾಡಿ ಏನೋ, ಪ್ರೆಸೆನ್ಸ್ ಇನ್ನೊಂದು ಕಡೆ ಇದೆ. ಏನು ಮಾಡೋದು ಹೇಳಿ? ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಸ್ನ್ಯಾಕ್ ಅವಾಯ್ಡ್ ಮಾಡ್ತಾಯಿದ್ರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಸ್ನ್ಯಾಕ್ ಅವಾಯ್ಡ್ ಮಾಡ್ತಾಯಿದ್ರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಅವಾಯ್ಡ್ ಮಾಡ್ತಾಯಿದ್ರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಸ್ನ್ಯಾಕ್ ಅವಾಯ್ಡ್ ಮಾಡ್ತಾಯಿದ್ರೆ. 5 ಆಫ್ ಪೆಂಟಿಕಲ್ಸ್ ಬಂದಿರೋದನ್ನು ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾಯಿದ್ರೆ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ನೇ. ಪೆಂಟಿಕಲ್ ಇಲ್ಲಿ ಬಂದಿರೋದ್ರಿಂದ ನೋಡಿ, ಅವ್ರಿಗೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇನ್ನೊಬ್ಬ ಥರ್ಡ್ ಪಾರ್ಟಿ ಸಿಚುವೇಶನ್ ಏನೇ ಆಗಿರಲಿ ಅದಕ್ಕೆ ಅಟ್ರಾಕ್ಷನ್ ಆಗಿದ್ದಾರೆ. ಅಂದರೆ ಅವ್ರ ಪರ್ಸ್ನಲ್ ಲೈಫ್ ನೋಡ್ಕೊಂಡಿರ್ಬೋದು, ಅಥವಾ ಫ್ಯಾಮ್ಲಿ ಇದ್ದರೆ ಫ್ಯಾಮ್ಲಿಗೋಸ್ಕರ ನಿಮ್ಮನ್ನು ಅವಾಯ್ಡ್ ಮಾಡೋದಾಗಿರ್ಬೋದು, ಅಥವಾ ಈಗೋ ಇಶ್ಯೂಸು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಮಿಸ್ಕಮ್ಯುನಿಕೇಷನು, ಅಥವಾ ಇನ್ನೊಬ್ಬರು ಯಾರಾದರೂ ಲೈಫಲ್ಲಿ ಪರ್ಸನ್ ಎಂಟ್ರಿ ಆಗಿರ್ಬೋದು, ಅಥವಾ ಇನ್ಯಾರಾದರೂ ಸೊಸೈಟಿ ಪ್ರಾಬ್ಲಮ್ಸು, ಫ್ರೆಂಡ್ಸು, ಫ್ಯಾಮ್ಲಿ, ರಿಲೇಟಿವ್ಸು, ಯಾರೋ ಒಂದು ನಿಮ್ಮ ಒಂದು ಪ್ರೀತಿಯಲ್ಲಿ ಏನೋ ಒಂದು ಬ್ಯಾಡ್ ಸಿಚುವೇಶನ್ ಆದರೆ ಎಂಟ್ರಿ ಆಗಿದೆ. ಸೊ ಅದರಿಂದ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿ ದೂರ ಹೋದರು. ಸೊ ಅದರಿಂದ ನಿಮ್ಗೇನಾಯಿತು? ಅವ್ರಿಗೋಸ್ಕರ ಹಾಕಿದ ಟೈಮೆಲ್ಲ ವೇಸ್ಟ್ ಆಯಿತು. ಒಂದು ಜಾಬ್ನ ಕಳ್ಕೊಂಡ್ರಿ, ಜಾಬ್ ಲಾಸ್ ಆಯಿತು, ಮನಿ ಲಾಸ್ ಆಯಿತು, ಮತ್ತು ಇನ್ನೊಂದೇನೋ ಎಮೋಷ್ನಲಾಗಿ ಲಾಸ್ ಆದರೆ ಮಾನಸಿಕವಾಗಿ ತೊಂದರೆ ಅನುಭವಿಸಿದ್ರೆ. ಎಲ್ಲರ ಹತ್ರನೂ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ, ಇವಾಗೂ ಅನುಭವಿಸ್ತಾ ಇದ್ದೀರ. ಸೊ ಅದು ನಿಮಗೆ ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮಿಂದ ಮೂವ್ ಆನ್ ಆದಮೇಲೆ ನಿಮಗೆ ತುಂಬ ಪ್ರಾಬ್ಲಮ್ಸ್ ಬಂತು. ಅವ್ರು ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಿದ್ರೆ ಫಸ್ಟ್ ರೀಸನ್ ಬಂದು ಥರ್ಡ್ ಪಾರ್ಟಿ ಸಿಚುವೇಶನ್. 5 ಪೆಂಟಿಕಲ್ಸ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಖಂಡಿತ ಇದೆ. ಅದು ಫ್ಯಾಮ್ಲಿ ಆದರೂ ಆಗಿರ್ಬೋದು, ಅಥವಾ ಇನ್ನೊಬ್ಬ ಪರ್ಸನ್ ಆದರೂ ಆಗಿರ್ಬೋದು, ಅಥವಾ ಇನ್ನು ಎನಿ ಸಿಚುವೇಶನ್ಸ್ ಆದರೂ ಆಗಿರ್ಬೋದು. ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಅವಾಯ್ಡ್ ಮಾಡ್ತಾಯಿದ್ರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಯಾಕೆ ಅವಾಯ್ಡ್ ಮಾಡ್ತಾಯಿದ್ರೆ. 2 ಆಫ್ ಪೆಂಟಿಕಲ್ಸ್ ನೋಡಿ, ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾಯಿದ್ದಾರೆ ಅಂದರೆ 2 ಆಫ್ ಪೆಂಟಿಕಲ್ಸ್ ಕೂಡ ಅದೇ ಹೇಳ್ತದೆ. ನಿಮ್ಮ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ 2 ಆಪ್ಷನ್ಸ್. ಅದರಲ್ಲಿ ಒಂದು ಆಪ್ಷನ್ಸು ನೀವೇ ನಿಮ್ಮನ್ನು ಪಡ್ಕೊಬೇಕು, ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ನು.
ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೆ ಮೈಂಡ್ ಸೆಟ್ ಏನು, ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅಂತ. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗಾದರೆ ಥರ್ಡ್ ಪಾರ್ಟಿ ಸಿಚುವೇಷನಿಂದ ನನಗೇನು ಉಪಯೋಗ ಇಲ್ಲ, ನನ್ನ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನೇ ನನ್ನ ಜೀವನ ಪೂರ್ತಿ ಕೊನೆವರೆಗೂ ಪ್ರೀತಿ ಮಾಡೋದು, ಅವರಿಂದನೇ ನನಗೆ ಎಮೋಷ್ನಲ್ ಸಪೋರ್ಟ್ ಸಿಗೋದು, ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನ ಒಪ್ಕೊಬೇಕು. ಒಂದು ವೇಳೆ ಬೇಡ ಅಂತ ಹೇಳ್ಬಿಟ್ಟು 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೇ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಆಯ್ಕೆ ಮಾಡ್ಕೊಂಡ್ರೂ ಇವಾಗ ಸದ್ಯಕ್ಕೆ ಕ್ಷಣದಲ್ಲಿ ಚೆನ್ನಾಗಿರ್ಬೋದು, ಬಟ್ ಆದರೆ ನೀವು ತುಂಬ ನೋವನ್ನು ಅನುಭವಿಸ್ತಿರೋದನ್ನ ಆ ದೇವ್ರು ಕೂಡ ನೋಡ್ತಾ ಇರ್ತಾರೆ. ಯಾವತ್ತೋ ಒಂದು ದಿವಸ ಅದೇ ಶಿಕ್ಷೆನ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಕೊಡ್ತಾರೆ. ನೀವೆಷ್ಟು ನರಕ ಅನುಭವಿಸ್ತಾ ಇದ್ರೋ ಅಷ್ಟೇ ಒಂದು ನರಕ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅನುಭವಿಸ್ತಾರೆ. ಸೊ ಅವ್ರಿಗೆ ಬಚಾವಾಗೋದಂದರೆ ಅಂದರೆ ಅವರು ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಸೇಫಾಗಿ ಆಗಬೇಕಂದ್ರೆ ಒಂದೇ ಒಂದು ಆಪ್ಷನ್ ಏನು ಗೊತ್ತಾ, ಅವ್ರಿಗೆ ನೀವೇ ಕೊನೆ. ಯಾಕಂದರೆ ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ಒಪ್ಕೊಂಡು ನಿಮ್ಮನ್ನು ಮದುವೆ ಆದರೆ ಅವ್ರು ಲೈಫ್ ಲಾಂಗ್ ತುಂಬ ಚೆನ್ನಾಗಿರ್ತಾರೆ. ಅಥವಾ ನಿಮ್ಮನ್ನು ಬೇಡ ಅಂತ ಏನಾದರೂ ಥರ್ಡ್ ಪಾರ್ಟಿ ಸಿಚುವೇಷನ್ ಆಯ್ಕೆ ಮಾಡಿಕೊಂಡ್ರೆ ದೇವ್ರು ಕೂಡ ಅಷ್ಟೇ ಎಲ್ಲ ನಮ್ಮ ಮೇಲೆ ನಿಂತು ನೋಡ್ತಾ ಇರ್ತಾರಲ್ವ. ದೇವ್ರಿಲ್ಲ ಅಂತ ಯಾವ ಸೈನ್ಸ್ ಕೂಡ ಪ್ರೂವ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ದೇವ್ರಿದ್ದಾನೆ, ಪ್ರತಿಯೊಬ್ಬರು ನೋಡ್ತಾ ಇರ್ತಾನೆ. ಒಬ್ರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರು ಚೆನ್ನಾಗಿದ್ರೆ ಬಿಡ್ತಾರಾ, ಅಥವಾ ಕಾಲ ಬಿಡುತ್ತಾ, ಟೈಮ್ ಬಿಡುತ್ತಾ? ಯಾರನ್ನೂ ಬಿಡೋದಲ್ಲ. ನೀವೇನು ಅವರಿಂದ ಹೋಗೋಕ್ಕೆ ನೀವೇನು ಹುಚ್ಚರ ಮಾಡಿದೆಯಾ? ಯಾರು ಹುಚ್ಚಿರೋದಿಲ್ಲ. ಈಗ ನಿಮಗೂ ಅಷ್ಟೇ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿನ ಬಿಟ್ಟು ಬೇರೆ ಆಪ್ಷನ್ಸ್ ನಿಮಗೂ ಇಲ್ಲ, ನಿಮಗೂ ಇದೆ. ನೀವು ಅಷ್ಟೇ ಬೇರೆಯವ್ರನ್ನ ಪ್ರೀತಿ ಮಾಡ್ಬೋದು, ಬೇರೆಯವ್ರನ್ನ ಇಷ್ಟಪಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ನೀವು ಯಾಕೆ ಪ್ರೀತಿ ಮಾಡ್ತಿಲ್ಲ? ಅವ್ರ ಥರನೇ ನೀವು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಷನ್ ಆದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನಿಮ್ಗೇನು ಅರ್ಥ ಇದೆ ಹೇಳಿ? ಸೊ ಅದಕ್ಕೋಸ್ಕರ ನೀವೇನು ಮಾಡ್ತಾಯಿದ್ರೆ ಜೆನ್ಯೂನ್ ಆಗಿದ್ದೀರ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ತಪ್ಪು ಮಾಡಿದ್ರೂ ನೀವು ತಪ್ಪು ಮಾಡ್ತಿಲ್ಲ, ಜೆನ್ಯೂನ್ ಆಗಿ ಪ್ರೀತಿ ಮಾಡ್ತಾಯಿದ್ರೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾವಾಗಲೂ ಎನರ್ಜಿ 2 ಆಫ್ ಪೆಂಟಿಕಲ್ಸು, 2 ಆಫ್ ಶಾರ್ಟ್ಸ್ ಅದೇ ಬರ್ತಾಯಿದೆ, ಎರಡೆರಡು ಆಯ್ಕೆಗಳು. ಬಟ್ ಆದರೆ ನಿಮ್ಗಿರೋದು ಒಂದೇ ಆಯ್ಕೆ, ನನ್ನ ಮನಸ್ಸಲ್ಲಿರೋಂಥ ವ್ಯಕ್ತಿ ನನಗೆ ಸಿಕ್ಕಿದ್ರೆ ಸಾಕು, ನಾನು ಲೈಫ್ ಲಾಂಗ್ ಖುಷಿಯಾಗಿರ್ತೀನಿ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಬ್ಯಾಲೆನ್ಸ್ ಆಗ್ತಾಯಿದ್ರು. ಅವ್ರ ಪರಿಸ್ಥಿತಿ ಹೇಗಿದೆ ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರದ್ದು ಏನೇ ಸಿಚುವೇಷನ್ಸ್ ಇದ್ರೂ ಅದೆಲ್ಲ ಟೆಂಪ್ರರಿ ಅಂದ್ಕೊಂಡು ನೀವೇ ಪರ್ಮನೆಂಟ್ ಅಂತ ಯಾವತ್ತು ಅರ್ಥ ಮಾಡ್ಕೊಂಡು ನಿಮ್ಮನ್ನು ಒಪ್ಕೊತಾರೋ ಆವಾಗ ಅವ್ರ ಲೈಫು ಚೆನ್ನಾಗಿರುತ್ತೆ. ಇಲ್ಲ ಬೇಡ ಅಂತೇಳ್ಬಿಟ್ಟು ನೀವು ಇವಾಗ ನಿಮ್ಮನ್ನು ನೋವಲ್ಲಿ ಸಿಕ್ಕಾಕ್ಸಿ ಅವರು ಹ್ಯಾಪಿಯಾಗಿದ್ದು ಅವರು ಕಷ್ಟ ಕೊಡ್ತಾ ಈ ರೀತಿಯೆಲ್ಲ ಮಾಡಿದರೆ ದೇವರು ಎಲ್ಲ ನೋಡ್ತಾ ಇರ್ತಾನೆ, ಒಂದಲ್ಲ ಒಂದು ದಿವಸ ಅವ್ರಿಗೂ ಶಿಕ್ಷೆ ಕೊಡ್ತಾನೆ. ಸೊ ಇದೆಲ್ಲ ಆಗಬಾರ್ದು, ಇದೆಲ್ಲ ಮುಂದೆ ನಡಿಬಾರ್ದು, ಏನು ಅವ್ರ ಲೈಫಲ್ಲಿ ಅವ್ರ ಪ್ರಾಬ್ಲಮ್ಸ್ ಏನು ಅನುಭವಿಸ್ಬಾರ್ದು ಅಂದ್ಕೊಂಡ್ರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಒಪ್ಕೊಂಡು ನಿಮ್ಮ ಜೊತೆ ಮದುವೆ ಆಗೋದು ಒಂದು ಸೇಫು. ಇನ್ನೊಂದು 2 ಸೈಡ್ ಲವ್, ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಸೊ ರೀಯೂನಿಯನ್ ಆಗೋದು ಬೆಟರು. ಇಲ್ಲ ನಿಮಗೆ ಪರ್ಮನೆಂಟಾಗಿ ಮೋಸ ಮಾಡಿಬಿಟ್ಟು ಇನ್ನೂ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಎಂಜಾಯ್ ಮಾಡ್ಕೊಂಡಿರ್ತೀನಿ ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ ಇದ್ದರೆ ಸಾಕು ನನ್ನ ಲೈಫಲ್ಲಿ ಅಂದ್ಕೊಂಡ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವಾಗ ಪ್ರೆಸೆಂಟಲ್ಲಿ ಚೆನ್ನಾಗಿದ್ರೂ ಫ್ಯೂಚರಲ್ಲಿ ಅವ್ರ ಲೈಫೆಲ್ಲ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳುತ್ತೆ. ಬಟ್ ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತದೆ ಅಂತ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಟ್ಯಾರೋಟ್ಸ್ ಕಾರ್ಡ್ ನೋಡ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತದೆ. ಹಾಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಏನಾಗ್ತದೆ ನಿಮ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಅವ್ರು ಕಣ್ಣಾರೆ ಹೋಗಿ ಪ್ರೆಸೆಂಟಾಗಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅವ್ರ ಲೈಫಲ್ಲಿ ಏನಿದೆ ಅಂತ. ಅವ್ರ ಮನಸ್ಸಲ್ಲಿ ಏನು ನಡೀತದೆ ಅಂತ ಗೊತ್ತಿದೆಯಾ? ಇಲ್ಲ. ಇದು ನಿಮ್ಮ ಲೈಫಲ್ಲಿ ಏನು ನಡೀತದೆ ನಮ್ಗೆ ಗೊತ್ತಿದೆಯಾ? ಇಲ್ಲ. ಇಂಟ್ಯೂಷನ್ ಪ್ರಕಾರ ಚೆಕ್ ಮಾಡ್ತೇನೆ, ಬಟ್ ಅದು ನಿಜ ಅದು. ಹಂಗೆ ಪ್ರತಿಯೊಬ್ಬರ ಲೈಫಲ್ಲೂ ನಡೆಯುತ್ತೆ. ದೇವ್ರಿದಾನ ಅಂತ ನೀವು ನಂಬ್ತೀರಾ? ನಂಬಿ. ಇವತ್ತಲ್ಲ ನಾಳೆ ಒಂದು ಶಿಕ್ಷೆ ಕೊಡ್ತಾರೆ. ಯಾರೋ ಅಷ್ಟೇ, ಒಬ್ಬರು ನೋಯಿಸಿ ಇನ್ನೊಬ್ರು ಹ್ಯಾಪಿಯಾಗಿರೋಕ್ಕಾಗೋದಿಲ್ಲ. ಅದು ಮತ್ತೆ ನಮಗೆ ತೊಂದರೆ ಅನ್ನೋದು ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಲೈಫಲ್ಲಿ ನಾವು ಯಾರಿಗೂ ತೊಂದರೆ ಕೊಡಬಾರ್ದು. ಹಂಗೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಇರೋದೇ ಸೇಫ್. ಇಲ್ಲ ಬೇಡ ಅಂತ ಮೋಸ ಮಾಡಿದರೆ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ಒಂದಲ್ಲ ಒಂದು ಕಾಲದಲ್ಲಿ ತುಂಬ ಕಷ್ಟ ಅನ್ನೋದು ಅನುಭವಿಸ್ಬೇಕಾಗುತ್ತೆ. ಓಕೆ, ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ನ ಫೈನಲಾಗಿ ಅಪ್ರೋಚ್ ಮಾಡ್ತಾರೆ. ಫೈನಲಾಗಿ ನನ್ನ ವ್ಯೂವರ್ಸ್ ಜೊತೆ ಇರ್ತಾರೆ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಜೊತೆ ಇರ್ತಾರೆ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇರ್ತಾರೆ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕೂಡ ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ರೆ ಪೇಜ್ ಆಫ್ ಪೆಂಟಿಕಲ್ಸ್ ಅದೇ ಹೇಳ್ತದೆ. ಬಟ್ ಆದರೆ ಅವ್ರ ಮನಸ್ಸು ನಿಮ್ಮನ್ನೇ ಹೇಳ್ತಾಯಿದೆ, ಮೈಂಡ್ ಏನೋ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಸೊ ಅಲ್ವಾ? ಈಗ ನಿಮ್ಮ ಮನಸ್ಸು ಏನು ಹೇಳ್ತದೆ? ನಿಮ್ಮ ಮನಸ್ಸು ನಿಮ್ಮ ಮನಸ್ಸು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಕಡೆನೇ ಅಟ್ರಾಕ್ಷನ್ ಆಗಿದೆ. ಮೈಂಡ್ ಕೂಡ ಅಷ್ಟೇ.
ಸ್ವಲ್ಪ ಹೊತ್ತು ಬೇಡ ಇವ್ರನ್ನ ಬಿಟ್ಬಿಡ್ಬೇಕು ಅಂದ್ಕೊಂಡ್ರು ಮತ್ತೆ ನಿಮ್ಗೆ ಇರೋ ಅಂಥ ಒಳ್ಳೆ ಮನಸ್ಸಿನಿಂದ ಅವರೇ ಬೇಕು ಅನ್ಕೊತಾ ಇದ್ರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿ ಇರೋಂಥ ವ್ಯಕ್ತಿ ಏನು ಮಾಡ್ತಿದ್ರೆ, ಮನ್ಸಿನಲ್ಲಿ ನೀವಿದ್ರು ನಿಮ್ಮನ್ನು ಇಷ್ಟಪಡ್ತಿದ್ರೆ ಬೇಕಂತಲೇ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅಟ್ರಾಕ್ಷನ್ ಆಗ್ತಿದ್ರೆ. ಅವ್ರ ಮೈಂಡು ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ. ಅವ್ರಿಗೂ ಅದೇ ಇವಾಗ ನೋಡಿ, ನೀವು ಕಷ್ಟ ಅನುಭವಿಸ್ತಾ ಇದ್ರ, ಅದೇ ಕಷ್ಟ ಅವ್ರಿಗೂ ಬರಬೇಕು, ಅದೇ ಥರ ಫೀಲಿಂಗ್ಸ್ ಅವ್ರಿಗೂ ಬರಬೇಕು, ಅದೇ ಥರ ಸಿಚುವೇಶನ್ಸ್ ಅವ್ರಿಗೂ ಆಗಬೇಕು. ಅವಾಗ ಅರ್ಥ ಮಾಡ್ಕೊತಾರೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಅವ್ರ ಟೈಮ್ ಚೆನ್ನಾಗಿದೆ, ಅದಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಹ್ಯಾಪಿಯಾಗಿದ್ದಾರೆ. ಮತ್ತು ಹ್ಯಾಪಿಯಾಗಿಲ್ಲ, ಅವರು ಕೂಡ ಕಷ್ಟ ಅನುಭವಿಸ್ತಿದ್ರೆ, ಬಟ್ ಅವ್ರ ಕಡೆ ಗಮನ ಹರಿಸ್ತಾ ಇದ್ದಾರೆ. ಬಟ್ ಅದು ಯಾವತ್ತೂ ಫೈರ್ ಆಗುತ್ತೆ ನೋಡಿ, ಸಣ್ಣ ಗಾಯ ಇದ್ದಾಗೆ ತೋರಿಸ್ಕೊಬೇಕು. ಅದು ತುಂಬ ಜಾಸ್ತಿ ಗಾಯ ಆಗೋದ್ರೆ ಏನಾಗುತ್ತೆ, ಮೈಯೆಲ್ಲ ತೊಂದರೆ ಆಗುತ್ತೆ. ಜ್ವರನೂ ಅಷ್ಟೇ, ಸ್ವಲ್ಪ ಜ್ವರ ಇದ್ದಾಗೆ ತೋರಿಸ್ಕೊಬೇಕು. ಜಾಸ್ತಿ ಜ್ವರ ಆದರೆ ಏನಾಗುತ್ತೆ, ಜಾಸ್ತಿ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ. ಕೆಮ್ಮಿಂದ ನೆಗಡಿ ಆಗುತ್ತೆ, ನೆಗಡಿಯಿಂದ ಜ್ವರ ಆಗುತ್ತೆ, ಜ್ವರದಿಂದ ಈಗ ಒಂದು 50% ಜ್ವರ ಇದ್ದಾಗೆ ತೋರಿಸ್ಕೊಬೇಕು. 100% ಆದರೆ ಏನಾಗುತ್ತೆ, ತಲೆಗೆ ಹತ್ತುತ್ತೆ, ಮತ್ತು ಬಾಡಿ ಪೇಯ್ನ್ಸ್ ಬರುತ್ತೆ, ತುಂಬ ಪ್ರಾಬ್ಲಮ್ಸ್ ಬರುತ್ತೆ. ಹಂಗೆ ಇದು ಸಿಂಪಲ್ ಎಕ್ಸಾಂಪಲ್ ಅಷ್ಟೇ. ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನೂ ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಶನ್ ಸೇಫ್ ಅಲ್ಲ ಅಂತ ಇವಾಗ ಬಿಟ್ಬಿಟ್ಟು ನಿಮ್ಮನ್ನು ಒಪ್ಕೊಳೋದೇ ಸೇಫು. ಅದು ಬಿಟ್ಬಿಟ್ಟು ಇಲ್ಲ ನಾನು ಆ ಕಡೆನೇ ಹೋಗ್ತೀನಿ ಅಂತ ನಿಮ್ಮನ್ನು ನೋಯಿಸ್ಕೊಂಡು ಇವಾಗ ಚೆನ್ನಾಗಿದ್ರೇನೋ ಒಂದಲ್ಲ ಒಂದು ದಿವಸ ನಷ್ಟ ಅನ್ನೋದು ಹೋಗ್ತಾರೆ ಅಷ್ಟೇ. ಇಲ್ಲಿ ನಷ್ಟ ಆಗೋದಂತೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನೇ, ನಿಮ್ಮನ್ನು ಬಿಟ್ಟು ಬೇರೆ ಆಯ್ಕೆ ಮಾಡ್ಕೊಂಡ್ರೆ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೊತಾರೆ, ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು, ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್. ಓಕೆ, 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಲ್ಲ, ಸ್ಟಕ್ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಸ್ಟಕ್ ಆಗಿಬಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಡ್ಬೇಕಾ ಅಥವಾ ನಿಮ್ಮನ್ನು ಒಪ್ಕೊಬೇಕಾ, ಸ್ಟಕ್ ಆಗಿದ್ದಾರೆ. ಏರೋಫ್ಯಾಂಟ್ ಇದೆ, ಒಂಟಿಯಾಗಿ ತುಂಬ ಫೀಲಿಂಗ್ಸ್ ಅನುಭವಿಸ್ತಿದ್ದಾರೆ ನೋಡಿ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಒಂಥರ ವಿಚಿತ್ರ ಇದ್ದಾರೆ. ಆ ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಟು ನಿಮ್ಮನ್ನು ಒಪ್ಕೊತಾ ಇಲ್ಲ. ಈ ಕಡೆ ಆ ಕಡೆನೂ ನೆಮ್ಮದಿಯಾಗಿರ್ತಲ್ಲ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ. ಅಂದರೆ ಸಿಚುವೇಷನ್ಸ್ ಏನೇ ಇರ್ಬೋದು ಥರ್ಡ್ ಪಾರ್ಟಿ, ಸೊ ಅದು ಏನೇ ಇರಲಿ ಅದರ ಪ್ರಾಬ್ಲಮ್ಸಿಗೆ ನಾನು ಥರ್ಡ್ ಪಾರ್ಟಿ ಅಂತ ಸುಮ್ಮನೆ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದಿದೆ. ಇಲ್ಲಾಂದರೆ ಸುಮ್ಮನೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡಿ ಏನು ಪ್ರಾಬ್ಲಮ್ ಆಗುತ್ತೆ ಹೇಳಿ. ಫೈನಾನ್ಷಿಯಲ್ ಆದರೂ ಇರುತ್ತೆ, ಒಂದು ದುಡ್ಡುಗೋಸ್ಕರ ಆದರೂ ಜಂಪ್ ಆಗ್ತಾ ಇರ್ತಾರೆ. ಅಂದರೆ ದುಡ್ಡುಗೋಸ್ಕರ ಆದರೂ ಆ ಕಡೆ ಥರ್ಡ್ ಪಾರ್ಟಿ ಸಿಚುವೇಷನ್ ಕಡೆ ಇರ್ಬೋದು, ಅಥವಾ ಫ್ಯಾಮ್ಲಿಗೋಸ್ಕರ ಆದರೂ ಇರ್ಬೋದು, ಅಥವಾ ಪರ್ಸ್ನಲ್ ಲೈಫ್ಗಾದರೂ ಇರ್ಬೋದು, ಕೆರಿಯರ್ ಪ್ರಾಬ್ಲಮ್ಸ್ ಆದರೂ ಇರ್ಬೋದು, ಅಥವಾ ಇನ್ನೊಬ್ಬ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಜೊತೆ ಚಾಟಿಂಗು, ಡೈಲಿ ಫೋನ್ ಮಾತಾಡೋದು, ಆಡಿಯೋ ಕಾಲು, ಅಥವಾ ನಿಮಗೆ ಗೊತ್ತಿಲ್ಲದ್ರೆ ರಹಸ್ಯವಾಗಿ ಮೇಂಟೈನ್ ಮಾಡೋದು. ಸೊ ಈ ಥರ ಎಲ್ಲ ಇದೆ. ಸೊ ಅದಕ್ಕೆ ಏರೋಪ್ಯಾಂಟ್ ಕೂಡ ಅದೇ ಹೇಳ್ತದೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಜೊತೆ ಅಟ್ರಾಕ್ಷನ್ ಆಗಿದ್ರೆ ಅದು ಬಿಟ್ಟು ಬರಬೇಕು. ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು, ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್, ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್. ಓಕೆ, ಕಿಂಗ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು ತಗೊತಾ ಇಲ್ಲ. ತಗೊಬೇಕು ಅನ್ಕೊತಿದ್ರೆ ಬಟ್ ಸೈಲೆಂಟಾಗಿದ್ದಾರೆ. ಫುಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮನ್ನು ಇನ್ನೂ ನೆಗ್ಲೆಕ್ಟ್ ಮಾಡ್ತಾಯಿದ್ರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ. ಸೊ ನೀವು ಅವ್ರನ್ನ ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾ ಇರೋದ್ರಿಂದ ಏನೋ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಓಕೆ, ನನ್ನ ವ್ಯೂವರ್ಸ್ನ ಯಾಕೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು, ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇರೋದು, ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇರೋದು. ಓಕೆ, 5 ಆಫ್ ಕಪ್ಸ್ ಬಂದಿರೋದ್ರಿಂದ ಇದು ಕೂಡ ಅದೇ ಹೇಳ್ತದೆ, ಥರ್ಡ್ ಪಾರ್ಟಿ ಸಿಚುವೇಷನ್ ಸ್ಟ್ರಾಂಗ್ ಆಗಿದೆ. ಯಾಕೆ ಈ ಥರ್ಡ್ ಪಾರ್ಟಿ ಸಿಚುವೇಷನ್ ಬಂದಿದೆ ಗೊತ್ತಾ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನೀವು ದೂರ ಆಗಿದ್ದೀರಾ. ಸೊ ಥರ್ಡ್ ಪಾರ್ಟಿ ಸಿಚುವೇಷನ್ನ ನಿಮ್ಮ ಲೈಫಲ್ಲಿ ನೀವು ಬಿಟ್ಕೊಂಡಿದ್ದೆ ದೊಡ್ಡ ತಪ್ಪಾಯಿತು. ನಿಮ್ಮಿಬ್ಬರ ಮಧ್ಯೆ ಯಾವಾಗ ಸಪ್ರೇಷನ್ ಆಯಿತೋ ಆವಾಗಲೇ ಥರ್ಡ್ ಪಾರ್ಟಿ ಸಿಚುವೇಷನ್ ಸ್ಟ್ರಾಂಗಾಗಿ ಎಂಟ್ರಿ ಕೊಟ್ಟಿದೆ. ನೀವು ಮತ್ತೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಮತ್ತೆ ಹೋಗಿ, ಯಾಕಂದರೆ ನಿಮಗೂ ಮತ್ತು ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಲಾಂಗ್ ಡಿಸ್ಟೆನ್ಸ್ ಐತೆ. ನಾನು ಪಕ್ಕ ಹೇಳ್ತೀನಿ, ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಇದೆ. ಯಾಕಂದ್ರೆ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಆಗ್ತಾಯಿಲ್ಲ. ಒಂದು ಲಾಂಗ್ ಡಿಸ್ಟೆನ್ಸ್ ಇದೆ, ಇನ್ನೊಂದು ಲೆಸ್ ಕಾಂಟ್ಯಾಕ್ಟ್ ಇದೆ, ಇನ್ನೊಂದು ನೋ ಕಾಂಟ್ಯಾಕ್ಟ್ ಇದೆ. ಸೊ ಒಬ್ಬೊಬ್ರಿಗೆ ಒಂದೊಂಥರ ಕಾಂಟ್ಯಾಕ್ಟ್ ಇದೆ, ಇನ್ನು ಕೆಲವ್ರಿಗೆ ಪರಿಚಯನೆಲ್ಲ ಆ ರೀತಿ ಕೂಡ ಇದೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ನೀವು ಹೋಗಿ ಥರ್ಡ್ ಪಾರ್ಟಿ ಸಿಚುವೇಷನ್ ಏನೇ ಇರಲಿ ಅದು ದೂರ ಆಗುತ್ತೆ. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಎಂಟ್ರಿ ಕೊಟ್ಟಾಗೆ ಥರ್ಡ್ ಪಾರ್ಟಿ ಸಿಚುವೇಷನ್ ದೂರ ಆಗುತ್ತೆ. ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಏನು ಮಾಡ್ತಾರೆ, ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಗಮನ ಜಾಸ್ತಿ ಕೊಡ್ತಾರೆ. ಸೊ ನೀವು ದೂರ ಇದ್ದೀರಲ್ಲ, ಅದಕ್ಕೆ ಅವರು ಹತ್ತಿಗೆ ಅಟ್ಯಾಚ್ ಆಗ್ತಾಯಿದ್ದಾರೆ. ನೀವು ಹತ್ರ ಆದಮೇಲೆ ಏನಾಗುತ್ತೆ, ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಬಿಡ್ತಾರೆ ನಿಮ್ಮ ಮೇಲೆ ಇರೋ ಪ್ರೀತಿಯಿಂದ ಅಷ್ಟೇ.
ಸೊ ನೀವು ದೂರ ಇರೋದ್ರಿಂದ ನಿಮ್ಗೇನು ಗೊತ್ತಾಗಲ್ಲ, ನಿಮಗೆ ಗೊತ್ತಾಗ್ದಿರೋ ರಹಸ್ಯವಾಗಿ ಸೀಕ್ರೆಟಾಗಿ ನಡೆಸ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಸಂಬಂಧ ಅಂತ ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಒಂದು ಅಭಿಪ್ರಾಯ ಆಗಿರೋದು. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ 4ನೇ ಕ್ಲಿಕ್ ಮಾಡ್ತಾಯಿದ್ರೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಡಿಸ್ಟೆನ್ಸ್ನ ಕ್ರಿಯೇಷನ್ ಮಾಡಬೇಡಿ. ನೋಡಿ ಅದೇ ಬರ್ತದೆ, ನೀವು 3 ಆಫ್ ಕಪ್ಸು. ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ನು ಬೇಕು, ನೀವು ಬೇಕು, ಇದನ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡಿದ್ದಾರೆ. ಅದಕ್ಕೆ 3 ಆಫ್ ಕಪ್ಸು ಸೆಲೆಬ್ರೇಷನ್ ಬರ್ತಾ ಇರೋದು. ಸೊ ನಾನು ಏನು ಹೇಳ್ತೀನಿ ಅಂದರೆ, ಈ ಕಾರ್ಡ್ಸಲ್ಲಿ ಟ್ಯಾರೋಟ್ ಕಾರ್ಡ್ಸ್ ಮುಖಾಂತರ ನೀವು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ನೀವು ದೂರ ಇರಬೇಡಿ, ಅವ್ರ ಹತ್ರನೇ ಇರಿ. ಸೆಪ್ರೇಷನ್ ಎಲ್ಲ ಆಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ ದೂರ ಆಗಿಬಿಡುತ್ತೆ, ಮತ್ತು ನೀವಿಬ್ಬರು ಯೂನಿಯನ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ. ಸೊ ಯೂನಿಯನ್ ಆಗುತ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್. ಸೊ ನೀವು ಮತ್ತು ನಿಮ್ಮ ಮನಸ ಪ್ರೀತಿಸ್ತಾರಂಥ ವ್ಯಕ್ತಿ ದೂರ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟ್ರಿ ಆಗಿರೋದು. ಮತ್ತು ನೀವು ಮತ್ತು ನಿಮ್ಮ ಪರ್ಸನ್ ಒಂದಾಗಿ ಯೂನಿಯನ್ ಆಗೋದಕ್ಕೆ ಟ್ರೈ ಮಾಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಆಟೋಮೆಟಿಕ್ ರಿಮೂವ್ ಆಗುತ್ತೆ. ಓಕೆ, ದ ಮೂನ್ ಕಾರ್ಡ್ ಅದೇ ಹೇಳ್ತದೆ, ನಿಮಗೂ ಮತ್ತು ನಿಮ್ಮ ಪರ್ಸನ್ಗಿರೋ ಡಿಸ್ಟೆನ್ಸ್ನ ಕಮ್ಮಿ ಮಾಡಿ, ಅವ್ರಿಗೂ ನಿಮ್ಗೆ ಏನಾದರೂ ಲಾಂಗ್ ಡಿಸ್ಟೆನ್ಸ್ ಇದ್ದರೆ ಅದನ್ನು ಕಮ್ಮಿ ಮಾಡಿ ಬ್ರೇಕ್ ಮಾಡಿಬಿಟ್ಟು ನೀವು ಅವ್ರ ಹತ್ರನೇ ಇರಿ. ಅವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಹತ್ರ ಬರ್ದಿರೋ ಹಾಗೆ ಸ್ಟಾಪ್ ಆಗುತ್ತೆ. ಸೊ ಇದಾಗಿತ್ತು ಒಂದು ಜನರಲ್ ಟ್ಯಾರೋ ರೀಡಿಂಗ್. ಸೊ ನಿಮ್ಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಸೊ ನಿಮ್ಮ ವ್ಯಕ್ತಿಯಿಂದ ಮಾತ್ರ ನೀವು ದೂರ ಇರಬೇಡಿ. ಸೊ ಅವರು ಫೋನ್ ಅಥವಾ ಕಾಲ್ಸು ಮೆಸೇಜಸ್ಸು ಇದಕ್ಕೆಲ್ಲ ರಿಪ್ಲೈ ಕೊಡ್ತಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟಾಗಿ ಹೋಗಿ ಅವ್ರು ಎಲ್ಲಿದ್ದಾರೋ ಅಲ್ಲೇ ನೀವು ವರ್ಕ್ ಇದ್ದರೆ ವರ್ಕ್ ಮಾಡಿ, ಅಥವಾ ಮೀಟ್ ಆಗೋದಿದ್ರೆ ಮೀಟ್ ಮಾಡಿ. ಸೊ ಆವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ದಿನೇ ದಿನೇ ದೂರ ಆಗಿಬಿಡುತ್ತೆ. ಓಕೆನಾ?